ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 5ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಅಂತಕ್ಕಂಥದ್ದು. ಸೊ 15 ಅಂಕಗಳು ಇರ್ತಾವ. ಆಮೇಲೆ ಇಲ್ಲೇನಪ್ಪ ಅಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಒಂದು ವಿಶೇಷ ಏನಪ್ಪ ಅಂದ್ರೆ ಈ 5ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಧ್ಯಾಯಗಳ ಅಂದರೆ ಪ್ರಥಮ ಸೆಮಿಸ್ಟರ್ನ ಎಲ್ಲ ಅಧ್ಯಾಯಗಳ ಒಂದು ಪಾಠ ಆಧಾರಿತ ಮೌಲ್ಯಾಂಕನ PDF ಬೇಕಾದಲ್ಲಿ ಒಂದು ನಂಬರಿಗೆ ಸಂಪರ್ಕಿಸಿ. ಆ ನಂಬರ್ ನೋಟ್ ಮಾಡ್ಕೊಳ್ಳಿ. 9964050759. ಈ ನಂಬರ್ಗೆ ಏನು ಮಾಡಿರಪ್ಪ ಅಂದ್ರೆ ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸೆಮಿಸ್ಟರ್ನ ಎಲ್ಲ ಒಂದು ಅಧ್ಯಾಯಗಳ ಪಾಠ ಆಧಾರಿತ ಮೌಲ್ಯಾಂಕನ ಒಂದು PDF ಬೇಕಾದಲ್ಲಿ ಈ ಒಂದು ನಂಬರಿಗೆ ಏನು ಮಾಡಿಪ್ಪ ಅಂತಂದ್ರೆ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲೇದಾಗಿ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಉತ್ತರ ಸಹಿತ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಬರೀಬೇಕು. ಮೇಲಿನ ಪದದ ಅರ್ಥ ಅಂತೇಳಿ ಮಲಿನ ಪದದ ಅರ್ಥ ಅಂತೇಳಿ. ಆಮೇಲೆ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಅಂತೇಳಿ ಮತ್ತೊಂದು ಪ್ರಶ್ನೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತೇಳಿದ. ಸಂಕುಲ, ಸಮೂಹ, ಗುಂಪು, ನವೆ ಅಂತಕ್ಕಂಥದ್ದು. ಬಾವಿ, ಕೆರೆ, ನದಿ, ಬೆಟ್ಟ. ಇವೆರಡು ಪ್ರಶ್ನೆಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೀಬೇಕು. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತೇಳಿ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದೆ. 5ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ನೋವು ತಾಳಲಾರದೆ ಮಕ್ಕಳು ಏನೂ ಮಾಡಿದರು ಅಂತೇಳಿ ಒಂದು ಪ್ರಶ್ನೆ. ಇನ್ನು 6ನೇದು ದಾರಿ ಹೋಕರು ಮಕ್ಕಳನ್ನು ಎಲ್ಲಿಗೆ ಸೇರಿಸಿದರು ಅಂತೇಳಿ. ಮುಖ್ಯ ಪ್ರಶ್ನೆ 4ರಲ್ಲಿ 2 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ನದಿಗಳ ಮಾಲಿನ್ಯದ ಒಂದು ದುಷ್ಪರಿಣಾಮಗಳನ್ನು ತಿಳಿಸಿ ಅಂತೇಳಿ. 8ನೇದು ಯಾರು ಯಾರಿಗೆ ಹೇಳಿದರು ಅಂತೇಳಿ ಒಂದು ಪ್ರಶ್ನೆ ಇರ್ತದೆ. ಅವರ ಜೀವಕ್ಕೆ ಏನೂ ಅಪಾಯವಿಲ್ಲ ತಾನೆ ಒಂದು ಪ್ರಶ್ನೆ. ಇನ್ನು ಭಾಗ 2ರಲ್ಲಿ ಏನಪ್ಪ ಅಂದ್ರೆ ಮೌಖಿಕ ಪ್ರಶ್ನೆಯನ್ನು ಇಲ್ಲಿ ಇರ್ತಕ್ಕಂಥದ್ದು 5 ಅಂಕ. 9ನೇ ಪ್ರಶ್ನೆ ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಡ್ಯಾಶ್. ಇನ್ನು 10ನೇ ಪ್ರಶ್ನೆಯ ಮಕ್ಕಳಿಗೆ ಯಾವುದರ ಸೋಂಕು ತಗುಲಿತು. 11ನೇದು ಮಕ್ಕಳು ಯಾರನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು. ಇನ್ನು 12ನೇದು ಯಾರು ಯಾರಿಗೆ ಹೇಳಿದರು. ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. 13ನೇದು ನೀರಿನ ಉಪಯೋಗಗಳನ್ನು ತಿಳಿಸಿ ಅಂತೇಳಿ. ಇದನ್ನು ಉತ್ತರ ಸಹಿತ ಏನು ಮಾಡಿ ಅಂತಂದ್ರೆ ನೋಡ್ತಾ ಹೋಗೋಣ. ಮುಖ್ಯವಾಗಿ ಏನಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದನ್ನು ಆರಿಸಿ ಬರೀಬೇಕು. ಮಲಿನ ಪದದ ಅರ್ಥ ಅಂತಂದಾಗ ಏನಪ್ಪ ಅಂದ್ರೆ ಇಲ್ಲಿ ಕೊಳಕು ಅಂತೇಳಿ ಕೂಡ ಅರ್ಥ ಆಗ್ತದೆ. ಇನ್ನು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಯಾವಪ್ಪ ಅಂದ್ರೆ ಅಕ್ಕ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಗುಂಪಿಗೆ ಸೇರದ ಪದ ಏನಪ್ಪ ಅಂದ್ರೆ ಗುರುತಿಸಿ ಬರೀಬೇಕು. 3ನೇ ಒಂದು ಏನಪ್ಪ ಅಂದ್ರೆ ಸಂಕುಲ, ಸಮೂಹ, ಗುಂಪು, ನವೆ. ಇಲ್ಲಿ ಯಾವುದಾಗ್ತಿತ್ತು ಅಂದ್ರೆ ಉತ್ತರ ನವೆ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಬಾವಿ, ಕೆರೆ, ನದಿ, ಬೆಟ್ಟ. ಇಲ್ಲಿ ಉತ್ತರ ಯಾವುದಾಗ್ತಿತ್ತು ಅಂದ್ರೆ ಗುಂಪಿಗೆ ಸೇರದ ಪದ ಯಾವುದಾಗ್ತಿತ್ತು ಅಂದ್ರೆ ಬೆಟ್ಟ ಅಂತಕ್ಕಂಥದ್ದು. ಇನ್ನು 5ನೇ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ವಾಕ್ಯದಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ನೋವು ತಾಳಲಾರದೆ ಮಕ್ಕಳು ಏನು ಮಾಡಿದರು ಅಂತೇಳಿ. ದಂಡೆಯಲ್ಲಿ ಬಿದ್ದು ಏನಪ್ಪ ಅಂದ್ರೆ ಹೊರಳಾಡಿದರು ಅಂತೇಳಿ ಉತ್ತರವನ್ನು ಬರೀಬೇಕು. ಇನ್ನು ದಾರಿ ಹೋಕರು ಮಕ್ಕಳನ್ನು ಎಲ್ಲಿಗೆ ಸೇರಿಸಿದರು ಅಂತೇಳಿ 6ನೇ ಪ್ರಶ್ನೆ. ಎಲ್ಲಿಗೆ ಸೇರಿಸ್ತಾರಪ್ಪ ಅಂದ್ರೆ ಆಸ್ಪತ್ರೆಗೆ ಸೇರಿಸ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 7ನೇ ಪ್ರಶ್ನೆ ಏನಪ್ಪ ಅಂದ್ರೆ ನದಿಗಳ ಮಾಲಿನ್ಯದ ದುಷ್ಪರಿಣಾಮಗಳನ್ನು ತಿಳಿಸಿ ಅಂತೇಳಿ. ಏನಾಗ್ತಿತ್ತಪ್ಪ ಅಂದ್ರೆ ನೀರು ಕಲುಷಿತಗೊಳ್ಳುತ್ತದೆ, ಆಮೇಲೆ ಜಲಚರ ಜೀವಿಗಳು ಸಾಯುತ್ತವೆ ಅಂತ ಹೇಳಿ ಇಲ್ಲಿ ದುಷ್ಪರಿಣಾಮವನ್ನು ಬರೀಬಹುದು. ಇನ್ನು 8ನೇ ಪ್ರಶ್ನೆ ಏನಪ್ಪ ಅಂದ್ರೆ ಯಾರು ಯಾರಿಗೆ ಹೇಳಿದರು ಅಂತೇಳಿ. ಅವರ ಜೀವಕ್ಕೆ ಏನೂ ಅಪಾಯವಿಲ್ಲ ತಾನೆ ಅಂತೇಳಿ ಒಂದು ಪ್ರಶ್ನೆ. ದೀಪಕ್ ಏನು ಮಾಡ್ತಾನೆ ಅಂತಂದ್ರೆ ವೈದ್ಯರಿಗೆ ಈ ರೀತಿಯಾಗಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾಗ 2ರಲ್ಲಿ ಮೌಖಿಕ ಪ್ರಶ್ನೆ ಇದ್ದು 9ನೇ ಪ್ರಶ್ನೆ ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಏನಪ್ಪ ಅಂದ್ರೆ ಇಲ್ಲಿ ಉತ್ತರ ಹೊಣೆ ಅಂತಕ್ಕಂಥದ್ದು ಅಥವಾ ಜವಾಬ್ದಾರಿ. ಇನ್ನು 10ನೇ ಪ್ರಶ್ನೆ ಮಕ್ಕಳಿಗೆ ಯಾವುದರ ಸೋಂಕು ತಗುಲಿತು. ಯಾವುದರ ಸೋಂಕು ಅಂದ್ರೆ ನೀರಿನ ಮಲಿನದ ಸೋಂಕು ತಗುಲಿತು ಅಂತೇಳಿ ನೋಡ್ತೀವಿ. ಇನ್ನು 11ನೇ ಪ್ರಶ್ನೆ ಮಕ್ಕಳು ಯಾರನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು. ಯಾರಪ್ಪ ಅಂದ್ರೆ ಜಲದೇವತೆಯನ್ನು. 12ನೇ ಪ್ರಶ್ನೆ ಯಾರು ಯಾರಿಗೆ ಹೇಳಿದರು. ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯದ ಒಂದು ತಡೆಯಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಶ್ರಮಿಸುತ್ತೇವೆ ಅಂತೇಳಿ ಒಂದು ಪ್ರಶ್ನೆ ಇತ್ತು.
ಏನು ಮಾಡ್ತಾರೆ ಅಂತಂದರೆ ಮಕ್ಕಳೆಲ್ಲರೂ ಕೂಡಿಕೊಂಡು ಸೊ ಜಲದೇವತೆಗೆ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾಗಿ ಹೇಳ್ತಾರೆ. ಇನ್ನು 13ನೇ ಪ್ರಶ್ನೆ, ನೀರಿನ ಉಪಯೋಗಗಳನ್ನು ತಿಳಿಸಿ ಅಂಥೇಳಿ. ಸೊ ಕುಡಿಯಲು, ಆಮೇಲೆ ಗಿಡ ಮರಗಳಿಗೆ, ಆಮೇಲೆ ಪಾತ್ರ ತೊಳೆಯಲು. ಸೊ ಇನ್ನೂ ಅನೇಕ ಒಂದು ಉಪಯೋಗಗಳನ್ನು ನೀವು ಬರಿಬೋದು. ಸೊ ಇದಿಷ್ಟು ಏನಪ್ಪ ಅಂದ್ರೆ 5ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಆಗಿರ್ತದೆ. ಇನ್ನು ಕೊನೆಯದಾಗಿ ಇನ್ನೊಮ್ಮೆ ಹೇಳೋದಾದ್ರಪ್ಪ ಅಂತಂದ್ರೆ ಈ ಒಂದು ಪಾಠ ಆಧಾರಿತ ಮೌಲ್ಯಾಂಕನ 5ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಗ 1ರ ಎಲ್ಲ PDF ಒಂದು ನೋಟ್ಸ್ಗಳು ಬೇಕಾದಲ್ಲಿ, ಅಂದರೆ ಘಟಕ ಪರೀಕ್ಷೆಗಳು ಬೇಕಾದಲ್ಲಿ ಸೊ ಈ ಒಂದು ನಂಬರಿಗೆ ಸಂಪರ್ಕಿಸಿ. ನಂಬರ್ನ ನೋಟ್ ಮಾಡ್ಕೊಳ್ಳಿ. ಸೊ 9964050759. ಸೊ ಈ ನಂಬರಿಗೆ ಏನು ಮಾಡಿಪ್ಪ ಅಂತಂದ್ರೆ ಸಂಪರ್ಕವನ್ನು ಮಾಡ್ಬೋದು. PDF ಒಂದು ನೋಟ್ಸ್ಗಳನ್ನು ನೀವು ತೆಗೆದುಕೊಳ್ಬೋದು. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಈ ವಿಡಿಯೋ ಆಗಿರ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ. ಸೊ ಥ್ಯಾಂಕ್ ಯು.